ಇದು ಶುಕ್ರವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಹಾಯ್, ವೆಲ್ಕಮ್ ಟು ರೇಖಾ ಬ್ಲಾಗ್ಸ್ ಕನ್ನಡ. ಈಗ ನಾನು ವೇರ್ ಮಾಡಿರೋಂಥ ಡ್ರೆಸ್ ಬಂದ್ಬಿಟ್ಟು ಮಿಂತ್ರಾಯಿಂದ ಬೈ ಮಾಡಿದ್ದು. ನಾನು ಈ ಡ್ರೆಸ್ನ ತುಂಬ ಲಾಂಗ್ ಬ್ಯಾಗ್ ಬೈ ಮಾಡಿದ್ದು 1-2 months ಆಗಿರ್ಬೇಕು. ಆಲ್ರೆಡಿ ಇವತ್ತು ವೇರ್ ಮಾಡಿದ್ದೀನಿ. ನಿಮಗೆ ಈ ಡ್ರೆಸ್ದು ಲಿಂಕ್ ಬೇಕಂತಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ತೀನಿ. ದುಪ್ಪಟ ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ನನಗೆ ಅವಾಗ ಆಫರಲ್ಲಿ ಅಂತಂದ್ಬಿಟ್ಟು ಕಡಿಮೆ ಸಿಕ್ಕಿತ್ತು, ಒಂದು 500 ಒಳಗಡೆ ಸಿಕ್ಕಿತ್ತು ಅನಿಸುತ್ತೆ ಈ ಡ್ರೆಸ್ಸು. ಸೊ ಹಾಗಾಗಿ ನಾನು ಬೈ ಮಾಡಿ. ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಮಾತಾಡೋಗಿಲ್ಲ, ಅಷ್ಟು ಚೆನ್ನಾಗಿದೆ. ನಂತರ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೀಪ ಹಚ್ಚಿ ಪೂಜೆ ಮುಗಿಸ್ಕೊಂಡೆ. ಆದಮೇಲೆ ನೈಟ್ಗೆ ಅಡುಗೆ ಮಾಡಬೇಕಿತ್ತು. ಸೊ ಹಾಗಾಗಿ ಅಡುಗೆ ಮನೆಗೆ ಬಂದೆ. ಇವತ್ತು ನಾನು ನಮ್ಮ ಕಡೆ ಆಸಂಬ್ರ ಅಂತ ಮಾಡ್ತಾರೆ, ನಮ್ಮ ಯಜಮಾನ್ರ ಮನೆ ಕಡೆ. ಸೊ ಆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದ್ರದ್ದು ರೆಸಿಪಿ ನಾನಿಲ್ಲಿ ತೋರಿಸ್ತೀನಿ. ಮೊದಲು ನಾನಿಲ್ಲಿ ಕಡಲೆ ಬೀಜ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ನಾನು ಹುರ್ಕೊತಾ ಇದ್ದೀನಿ. ಹುರಿದಾದ ನಂತರ ಸ್ಟವ್ನ ಆಫ್ ಮಾಡಿ ಅದರಲ್ಲಿ ಒಂದು 2 ಸ್ಪೂನಷ್ಟು ಕಡಲೆ ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ಅದೇ ಬಿಸಿಯಲ್ಲಿ ಬಿಸಿ ಮಾಡಿಕೊಂಡೆ. ನಂತರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀನಿ, ಹಾಗೆ 1 ಕಪ್ಪಷ್ಟು ತೆಂಗಿನ ತುರಿ, ಹಾಗೆ 1 ಈರುಳ್ಳಿ ಹಾಕಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2 ಸ್ಪೂನಷ್ಟು ಬೆಲ್ಲದ ಸಿರಪ್ ಹಾಕಿದ್ದೀನಿ. ನೀವು ಬೆಲ್ಲ ಬೇಕಾದರೂ ಹಾಕೋಬೋದು. ನಂತರ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡಲಿಕ್ಕೆ ಎಷ್ಟು ನೀರು ಬೇಕು ರಿಕ್ವೈರ್ಡ್ ಇದೆ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರನ್ನ ತುಂಬ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ನಾನು ಏನಾದರೂ ಕೆಲಸ ಇದ್ದು ಅಥವಾ ಏನಾದರೂ ಬ್ಯುಸಿ ಇದ್ದರೆ, ಟೈಮ್ ಇಲ್ಲ ಅಂತ ಟೈಮಲ್ಲಿ ಈ ಸಾಂಬಾರನ್ನ ಮಾಡ್ತೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ಈ ಸಾಂಬಾರು ತುಂಬಾ ಇಷ್ಟ, ಅವ್ರು ಕೇಳಿದಾಗ ಮಾಡಿಕೊಡ್ತೀನಿ. ನಂತರ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ ಹಾಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಖಾಲಿ ಆಗಿತ್ತು. ಸೊ ಕರ್ಬೇವಿನ ಸೊಪ್ಪು ಹಾಕಿಲ್ಲ, ಅಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಸಾಂಬಾರಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆನ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಥಿಕ್ನೆಸ್ ನೋಡಿ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಉಪ್ಪು ಬೇಕಂದರೆ ಮತ್ತೆ ಹಾಕ್ಬೋದು, ನಾನು ಆಲ್ರೆಡಿ ಖಾರ ಮಾಡುವಾಗ ಹಾಕಿದ್ದೆ. ನಂತರ ಒಂದು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೌತೆಕಾಯಿ ಇಲ್ಲ ಅಂದ್ರೂ ನಡೆಯುತ್ತೆ, ಸೌತೆಕಾಯಿ ಇದ್ದರೆ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಇವತ್ತಿನ ಸಾಂಬಾರು ನಮ್ಮ ಮನೆಯಲ್ಲಿ. ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಮುದ್ದೆ ಕೂಡ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಮಿನಿ ಬ್ಲಾಗ್. ಥ್ಯಾಂಕ್ ಯು. ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.